ನಮಸ್ತೆ ವೀಕ್ಷಕರೇ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಕನ್ನಡ ಗಾದೆಗಳನ್ನು ತಿಳ್ಕೊಳ್ಳೋಣ ಮತ್ತು ಅದರ ಅರ್ಥ ಕೂಡ. ಮೊದಲನೆಯ ಗಾದೆ, ಅಕ್ಕಿ ಖರ್ಚಾಗಬಾರದು, ಅಕ್ಕನ ಮಕ್ಕಳು ಬಡವಾಗಬಾರದು. ಏನಿದ್ರ ಅರ್ಥ? ಇದರ ಅರ್ಥ ಏನು ಅಂತಂದರೆ, ಕೆಲವರು ಇರ್ತಾರೆ ಅದು ಬೇಕು ಇದು ಬೇಕು ಅಂತಾರೆ. ಅಕ್ಕಿನೂ ಖರ್ಚಾಗಬಾರ್ದು, ಆದರೆ ಗೆಸ್ಟ್ಗಳಿಗೆ ಸಂತೋಷನೂ ಆಗಬೇಕು. ಅದು ಹೇಗೆ ಸಾಧ್ಯ? ದುಡ್ಡು ಖರ್ಚಾಗಬಾರ್ದು, ಆದರೆ ಮಜಾ ಎಲ್ಲ ಬರಬೇಕು, ಸಿನಿಮಾಗೆ ಹೋಗಬೇಕು ಅಂತ ಅನ್ಕೋತಾರೆ. ಮುಂದಿನ ಗಾದೆ, ಕಡುಕೋಪ ಬಂದಾಗ ತಡ್ಕೊಂಡವನೇ ಜಾಣ. ಅಂದರೆ ಮನುಷ್ಯನಿಗೆ ಕೋಪ ಬಂದಾಗ ತಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗೋದಿಲ್ಲ, ಹುಚ್ಚಿನಂತೆ ಆಡ್ತಾನೆ. ಅದರಿಂದ ದೊಡ್ಡ ಅನಾಹುತವೇ ಆಗೋ ಸಾಧ್ಯತೆಗಳಿವೆ. ಆದ್ದರಿಂದ ಕೋಪ ಬಂದಾಗ ಅದನ್ನು ನಿಗ್ರಹಿಸಿಕೊಂಡ್ರೆ ತೊಂದರೆನೂ ಆಗೋದಿಲ್ಲ, ಅದರಿಂದ ಆಮೇಲೆ ಪಶ್ಚಾತ್ತಾಪ ಪಡುವ ಸಂಭವನೂ ಇರೋದಿಲ್ಲ. ಆದ್ದರಿಂದ ಕೋಪ ಬಂದಾಗ ತಡ್ಕೋಬೇಕು ಅಂತ ಈ ಗಾದೆ ಮಾತಿನ ಅರ್ಥ. ಈಗ ಮುಂದಿನ ಗಾದೆ ಯಾವುದು ಅಂತ ನೋಡೋಣ. ಬೇಗನೆ ಮಾಡಿದ್ದು ಹಾಗೆಯೇ ಹೋಗುವುದು. ಅಂದರೆ ಬೇಗ ಹಣ ಸಂಪಾದನೆ. ಯಾವ ಥರ ಆಗುತ್ತೆ ಬೇಗ ಹಣ ಸಂಪಾದನೆ? ಕಾನೂನು ಬಾಹಿರ ರೀತಿಯಿಂದ ಒಬ್ಬರನ್ನು ಮೋಸ ಮಾಡಿ ಸಂಪಾದನೆ ಮಾಡಿದರೆ ಆ ಹಣ ಬೇಗನೆ ನಮ್ಮ ಕೈಯಿಂದ ಹೋಗುತ್ತೆ ಅಂತ ಈ ಗಾದೆ ಮಾತಿನ ಅರ್ಥ. ಈಗ ಮುಂದಿನ ಗಾದೆ ಯಾವುದು ಅಂತ ನೋಡೋಣ. ಮಂತ್ರಕ್ಕಿಂತ ಉಗುಳು ಜಾಸ್ತಿ. ಕೆಲವ್ರು ಇರ್ತಾರೆ, ಮಂತ್ರ ಹೇಳಕ್ಕೆ ಬರೆದಿದ್ರು ಬರೀ ಬಾಯಿ ಅಲ್ಲಾಡಿಸಿ ಉಗುಳು ಚುಮ್ತಾ ಇರ್ತಾರೆ. ಅಂಥವರಿಗೆ ಈ ಗಾದೆ ಮಾತು. ಮಹಾಪಂಡಿತರಂತೆ ಅವರು ನಟಿಸ್ತಾ ಇರ್ತಾರೆ. ಈ ಪ್ರಪಂಚದಲ್ಲಿ ಆಡಂಬರ ಮಾಡುವವರು ಬಹಳ ಜನರಿದ್ದಾರೆ ಅಂತ ಈ ಗಾದೆ ತೋರಿಸುತ್ತೆ. ಈಗ ಮುಂದಿನ ಗಾದೆ ಯಾವುದು ಅಂದರೆ, ಮೀನಿನ ಮರಿಗೆ ಈಜು ಕಲಿಸಿದಂತೆ. ಹುಟ್ಟುವಾಗಲೇ ಬಂದಿರುವಂಥ ವಿದ್ಯೆಯನ್ನು ಹೇಳಿಕೊಡಬೇಕಾಗಿರೋ ಅಂಥ ಅಗತ್ಯ ಬರೋದಿಲ್ಲ. ಹಾಗೆ ಹೇಳಿಕೊಡಲು ಹೋದರೆ ಅದು ಹಾಸ್ಯಾಸ್ಪದವಾಗುತ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.